ಹಾಯ್ ಆಲ್, ನಾನು ಮೆಹಂದಿನ ಹಚ್ಕೋತಾ ಇದ್ದೀನಿ. ಯಾವ ರೀತಿ ಹಚ್ಕೋತೀನಿ ಅಂತ ಶೇರ್ ಮಾಡ್ತೀನಿ ಬನ್ನಿ. ನಾನು ಯಾವ ಮೆಹಂದಿನ ತಲೆಗೆ ಹಚ್ಕೋತೀನಿ ನೋಡಿ, ಅದನ್ನು ಪೌಡರ್ನ ತೊಗೊಂಡು ಬಂದು ಹಿಂದಿನ ದಿನವೇ ಮೊಸರನ್ನ ಹಾಕಿ ಕಲಸಿ, ನಂತರ ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ತಕ್ಕಂತೆ ನೀರನ್ನ ಹಾಕಿ ಪೇಸ್ಟ್ ಮಾಡಿ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋತೀನಿ. ಇನ್ನು ಬೆಳಗ್ಗೆ ತಲೆನ ಸ್ವಲ್ಪ ತೊಳ್ಕೊಂಡು ಅಥವಾ ಸ್ಪ್ರೇ ಮಾಡ್ಕೊಂಡು ಒಟ್ಟಿನಲ್ಲಿ ಒದ್ದೆ ಮಾಡ್ಕೋಬೇಕು. ನಂತರ ಈ ರೀತಿ ಬೆನ್ನೆಗೆ ಒಂದು ಟವಲ್ನ ಹಾಕ್ಕೊಂಡು ಅದಾದಮೇಲೆ ಮಧ್ಯದ ಪಾರ್ಟಿಷನ್ಗೆ ಫಸ್ಟು ತೊಗೊಂಡು ಆ ಕೂದಲಿಗೆ ಮೆಹಂದಿನ ಹಚ್ಚಿ ಸುತ್ತಿ ಅಲ್ಲಿ ರೌಂಡ್ ಮಾಡ್ಕೋಬೇಕು. ನಂತರ ನಾವು ಆ ರೌಂಡ್ ತಕ್ಕಂತೆಯೇ ಬಗೆ ಮಾಡಿಕೊಂಡು ಕೂದಲುಗಳನ್ನ ತೊಗೊಂಡು ಮೆಹಂದಿನ ಹಚ್ಚಿ ಅದಕ್ಕೆ ಸುತ್ತನೂ ಮಾಡಿಕೊಂಡು ಸುತ್ತ ಹಾಕ್ಕೊಂಡು ನಂತರ ಈ ರೀತಿ ಅಂದರೆ ಶಿವ ಯಾವ ರೀತಿ ಜಡೆ ಕಟ್ತಾನೆ ನೋಡಿ, ಆ ರೀತಿಯಾಗಿ ನಾವು ರೌಂಡ್ ಮಾಡ್ಕೋಬೇಕು. ಬಗೆ ಮಾಡಿಕೊಂಡು ನಾವು ಹೇಗೆ ಎಣ್ಣೆನ ಹಚ್ತೀವಿ ಅದೇ ರೀತಿಯಾಗಿ ಕ್ರಾಪ್ ರೀತಿಯಲ್ಲಿ ತೊಗೊಂಡು ಈ ರೀತಿಯಾಗಿ ಸ್ವಲ್ಪನೇ ತೊಗೊಂಡು ಹಚ್ಕೋಬೇಕು. ಆವಾಗ ಮೆಹಂದಿ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗುತ್ತೆ. ಇನ್ನು ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಸುಮ್ಮನೆ ಮೇಲ್ಗಡೆ ಎಲ್ಲ ಹಚ್ಕೊಂಡ್ಬಿಡ್ತಾರೆ, ಅದು ಅಷ್ಟು ಚೆನ್ನಾಗೂ ಇರೋದಿಲ್ಲ. ಕೂದಲು ಕೂಡ ನೀಟಾಗಿ ಸ್ಟ್ರೆಸ್ ಆಗದ ಹಾಗೆ ನಾವು ಹಚ್ಕೋಬೇಕಾಗತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ. ಹಾಗೆ ಇದರ ಕಂಪ್ಲೀಟ್ ಲೆಂದಿ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ನೀವು ನೋಡಿ ಹಾಗೆ ಯಾವ ರೀತಿ ಹಚ್ಕೊಂಡಿದ್ದೀನಿ ಅಂತ ಇನ್ ಡೀಟೇಲ್ ಆಗಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಇದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನಿಮಗೆ ಮೆಹಂದಿ ಟಿಪ್ಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.